9ನೇ ಪ್ರಶ್ನೆಯನ್ನ ಗಮನಿಸಿ ಮಕ್ಕಳೇ. ಅಂಕಗಣಿತದ ಮೂಲ ಪ್ರಮೇಯವನ್ನ ನಿರೂಪಿಸಿ. ಸೊ ಇಲ್ಲಿ ಏನ್ ಹೇಳುತ್ತೆ, ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನ ನಾವು ಅವಿಭಾಜ್ಯ ಗುಣಲಬ್ಧವಾಗಿ ಅಪವರ್ತಿಸಬಹುದು ಮತ್ತು ಆ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳನ್ನ ಘಟಿಸುವ ಕ್ರಮವನ್ನ ಹೊರತುಪಡಿಸಿ ಅನನ್ಯವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಂದ್ರೆ ನಾವು ಒಂದು ಸಂಯುಕ್ತ ಸಂಖ್ಯೆಯನ್ನ ತಗೊಂಡ್ರೆ ಸೊ ಅದನ್ನ ಏನ್ ಮಾಡ್ಬೋದು ಮಕ್ಕಳೇ, ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನಾಗಿ ವ್ಯಕ್ತಪಡಿಸಬಹುದಂತೆ. ಸೊ ನೋಡಿ, ಉದಾಹರಣೆಗೆ 6. ಸೊ ಇದನ್ನ ನಾನು ಅಪವರ್ತಿಸಿದ್ರೆ 2 3 6 3 1 3. ಸೊ ಇದು ಸಂಯುಕ್ತ ಸಂಖ್ಯೆ. ಸೊ ಇದನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನಾಗಿ ಬರ್ತಿದ್ದೇನೆ. ಸೊ ಇದು ಘಟಿಸುವ ಕ್ರಮವನ್ನ ಹೊರತುಪಡಿಸಿ ಅನನ್ಯವಾಗಿರುತ್ತೆ. ಅಂದ್ರೆ ಇದು 2 into 3 ಆಗತ್ತೆ, 3 into 2 ಆಗತ್ತೆ ಮಕ್ಕಳೇ. ಸೊ ಇದರ ಕ್ರಮವನ್ನ ಹೊರತುಪಡಿಸಿ ಅನನ್ಯವಾಗಿರುತ್ತೆ. ಓಕೆ. ಸೊ ಇಲ್ಲಿ ಸಂಯುಕ್ತ ಸಂಖ್ಯೆ ಅಂದ್ರೆ ಏನು ಮಕ್ಕಳೇ? ಸೊ ಈ ಒಂದು ಸಂಖ್ಯೆಗೆ ಒಂದು ಮತ್ತು ಅದೇ ಸಂಖ್ಯೆ, ಸೊ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿರುವಂತಹ ಸಂಖ್ಯೆಗಳನ್ನ ನಾವು ಸಂಯುಕ್ತ ಸಂಖ್ಯೆಗಳು ಅಂತ ಹೇಳ್ತೇವೆ ಮಕ್ಕಳೇ. ಸೊ ಅಂಕಗಣಿತದ ಮೂಲ ಪ್ರಮೇಯವು ಇದನ್ನೇ ಹೇಳ್ತಾ ಇದೆ. ಸಂಯುಕ್ತ ಸಂಖ್ಯೆ ಏನ್ ಮಾಡತ್ತೆ ಹೇಳಿ, ಅವಿಭಾಜ್ಯ ಗುಣಲಬ್ಧವನ್ನಾಗಿ ಅಪವರ್ತಿಸಬಹುದು ಯಾವುದನ್ನ, ಸಂಯುಕ್ತ ಸಂಖ್ಯೆಗಳನ್ನ. ಮತ್ತು ಅಪವರ್ತಿಸುವಿಕೆ ಏನು ಹೇಳಿ, ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನ ಹೊರತುಪಡಿಸಿ ಏನಾಗಿರುತ್ತೆ, ಅನನ್ಯವಾಗಿರುತ್ತೆ. ಸೊ ಇದನ್ನ ನೀವು ಉದಾಹರಣೆ ಸಮೇತವಾಗಿ ತಿಳ್ಕೊಂಡ್ರೆ ಸೊ ನಿಮ್ಗೆ ಉದಾಹರಣೆಗಳನ್ನ ನೆನಪಿನಲ್ಲಿ ಇಟ್ಕೊಂಡು ಈ ಸ್ಟೇಟ್ಮೆಂಟ್ ಅನ್ನ ಹೇಳ್ಬೋದು ಮಕ್ಕಳೇ. ಓಕೆ, ಥ್ಯಾಂಕ್ ಯು.